ಏನ್ ಸಂತಕ್ಕ ಮನೆಗಿಂದ ಎಲ್ಲ ದಗದ ಮಾಡ್ಕೊಂಡ್ ಕುಂತಂಗ್ ಕಾಣ್ತೈತೆ. ಆರಾಮ್ ಕುಂತಿದ್ ನೋಡವ. ಊಟ ಮಾಡಿದೇನ? ಏನ್ ಆರಾಮ್ ಏನ್ ಬಿಡ್ಕಂಬ್ಲಿ. ಇಷ್ಟ ದಿನ ನನ್ನ ಮಗ ಪೇಟೆ ಕೆಲಸ ಮಾಡ್ತಿದ್ನ, ತಿಂಗಳ ರೊಕ್ಕ ಕಳಿಸ್ತಿದ್ನ, ಆರಾಮ್ ಇದೀವಿ ನೋಡು. ಮೊನ್ನೆ ರಜಕ್ಕಂತ ಬಂದಿದ್ನ, ಬಂದಿಗೆ ಗಾಡಿ ಕೆಂಬಿದ್ಬಿಟ್ಟನ. ಅವಳಿಂದ ಅವನಿಗೂ ಆರಾಮಿಲ್ಲ, ರೊಕ್ಕನೇ ಇಲ್ಲ. ಏನ್ ಆರಾಮ ಏನ್ ಮಾಡೋಕಂತ ಗೊತ್ತೇ ಆಗವಲ್ತು ನೋಡು. ಸಂತಕ್ಕ ಬಿದ್ದಾನ ಅಂತಿದ್ದಿ, ಆಸ್ಪತ್ರೆಗೆ ತೋರ್ಸಿದ್ದಿಲ್ಲ? ನೀನ್ ಬರೇ ರೊಕ್ಕ ರೊಕ್ಕ ಅಂತಿದ್ದೇವ, ತೋರ್ಸಿದ್ದಿಲ್ಲ? ಬಾ ಚಂದ ತೋರ್ಸು, ಎಲ್ಲಿ ಆರಾಮ ಆತದ. ಏನ ತೋರ್ಸಿನಿ, ಒಬ್ನೇ ಮಗನ ಹೆಂಗ್ ಬಿಡ್ತಿದ್ದ ತೋರ್ಸ್ಲಾರ್ದ. ಮೊನ್ನೆ ಬೆಂಗಳೂರಿಗೆ ಹೋಗಿದ್ವಿ, ಅಲ್ಲಿ ಡಾಕ್ಟರ್ ಹೇಳ್ಯಾರ ಟ್ರೀಟ್ಮೆಂಟ್ ಏನು ಚಾಲೂ ಮಾಡಿಯಮ್ಮ, ಸದ್ಯಕ್ಕೆ ಆರಾಮಾದ್ಮೇಲೆ ಇನ್ನೊಂದು ತಿಂಗಳು ಬಿಟ್ಟು ಬರ್ರಿ, ಅವಾಗ ಆಪರೇಷನ್ ಮಾಡ್ತು ಅಂತ ಹೇಳ್ಯಾರ. ಯವ್ವ ಒಬ್ನೇ ಮಗನ ತೋರ್ಸ್ಲಾರ್ದ ಹೆಂಗ್ ಬಿಡ್ತಿದ್ದೇವ್ ನಾವು. ಶಾಂತಕ್ಕ ನಿನ್ನ ಮಗ ಏನ್ ಆಗ್ಯದಂತಲ್ಲ, ಏನು ಗಾಡಿ ಮೇಲಿಂದ ಬಿದ್ದನಂತ ಅನ್ನಕತ್ತಿದ್ರಲ್ಲಿ, ಅದಕ್ಕೆ ಎಲ್ಲ ಕೆಲಸ ಬಿಟ್ಟು ಓಡಾಡಿ ಬನ್ನಿ ನೋಡವ ನಾನೀಗ. ಆರಾಮಾಗೇನಿಲ್ಲ ಈಗನ? ಆರಾಮಾಗೈತೆ ಮಲ್ಲಿ. ಇನ್ನೊಂದು ತಿಂಗಳು ಬಿಟ್ಟು ಬಾ ಅಂತಾರ, ಬೆಂಗಳೂರಿಗೆ ಹೋಗ್ಬೇಕು, ದೊಡ್ಡ ಆಪರೇಷನ್ ಐತಂತ, ಅವಾಗ ಹೋಗ್ಬೇಕು, ದೊಡ್ಡ ಆಪರೇಷನ್ ಮಾಡ್ಸ್ಕೊಂಡ್ ಬರ್ಬೇಕು. ಯಾವಳ ಕಣ್ ಬಿದ್ದೈತೆ ಊರಾಗ, ನನ್ನ ಮಗ ಚಂದ ಇದ್ದ, ಯಾವಳ ಕಣ್ ಬಿತ್ತ ಏನೋ. ಹೌದೇ ಶಾಂತಕ್ಕ, ನಿನ್ನ ಮಗ ಊರಿಗೆ ಒಬ್ಬೇ ಮನ್ಮತ್ತಿದ್ದಂಗೆ ಇದ್ನ ನೋಡು, ಭಾರಿ ಚಂದಿದ್ದ. ನಮ್ಮ ಊರವ್ರ ಕಣ್ಣು ಸರಿ ಇಲ್ಲ, ಎಲ್ಲ ಕಣ್ಣು ಬಿದ್ದಿರ್ತೈತೆ. ಅದಕ್ಕೆ ನಿನ್ನ ಮಗಗೆ ಆರಾಮಾದ್ಮೇಲೆ ಇಲ್ಲಿಗೆ ಊರಿಗೆ ಬರಬೇಡ ಅಂತ ಹೇಳ್ಬಿಡು, ಅಲ್ಲೇ ಇರಂತೇಳು. ನಮ್ಮ ಊರವ್ರ ಕಣ್ಣು ಬೇಸಿಲ್ಲ. ಕಮ್ಲಾಕ ಶಾಂತಕ್ಕಗ ಮಸ್ಕ ಹೊಡ್ಯಾಕತ್ತಾಳಲ್ಲ, ನಿನ್ನ ಮಗ ಮನ್ಮತ್ತದನ್ನ ಹಂಗೈದನ್ ಹಿಂಗೈದನಂತ. ಅವತ್ತು ನಮ್ಮ ಮನೇಲಿ ಹೇಳತ್ತಿದ್ಲು, ಈಗ ಶಾಂತಕ್ಕನ ಮಗ ನೋಡಿದ್ರೆ ಉಣಕ್ಕೆ ಹೋಗಲ್ಲ, ಹಿಂಗಿದನ ಇವತ್ತಾಯತ್ತ ಒಂಥರ ಇದನ್ನ ಅಂತ ಅನ್ನಕತ್ತಿದ್ಲು. ಎತ್ತಾಕ ಶಾಂತಕ್ಕ ಮಸ್ಕ ಹೊಡ್ಯಾಕತ್ತಾಳ. ಶಾಂತಕ್ಕ ನಿನ್ನ ಮಗನ್ ನೋಡಿದ್ರೆ ಹಿಂಗಾಗೈತೆ, ನಿನ್ನ ತವ್ರ ಮನೆಯವ್ರು ಬಂದು ಮಾತಾಡ್ಸಾರಿಲ್ಲ ನಿಮ್ಮ ಮನೆ ತಂಬರು? ಸೊಪ್ಪು ಬುತ್ತಿ ಮಾಡ್ಕೊಂಬಂದ್ರೆ ಜಲ್ದಿ ಆರಾಮ ಆತದಂತಾರ. ಹೇಳು ನಿಮ್ಮ ಅಣ್ಣ ತಂಬ್ರಿಗಿನ್ನ ಬಂದು ಬುತ್ತಿ ಮಾಡ್ಕೊಂಬಂದು ಮಾತಾಡ್ಸ್ಕೊಂಡು ಹೋಗಂತ. ಆರಾಮಾತ ಜಲ್ದಿ. ಆಮೇಲೆ ಅದನ್ನ ಕೇಳ್ತೆ ಯವ್ವ, ನನಗೆ 8 ಜನ ಅಣ್ಣ ತಂಬ್ರು, ದಿನ ಒಬ್ರು ಇಬ್ರು ಬಂದಿದ್ದು. ನನಗೆ ಅವ್ರಿಗೆ ಚಾ ನಾಷ್ಟ ಮಾಡೋಕ್ಕೆ ಆಯ್ಸ್ ಬಂದಂಗೆ ಆಗ್ಬಿಟ್ಟೈತೆ. ಬಿದ್ದು ನನ್ನ ಮಗಗನ ಕಾಳಜಿ ಮಾಡ್ತಾನೆ ಇಲ್ಲ, ಅವ್ರಿಗೆ ಕಾಳಜಿ ಮಾಡಕತ್ತೀನಿ. ಬಂದವರಿಗೆ ಕಾಳಜಿ ಮಾಡ್ಬೇಕಲ್ಲವ, ಮತ್ತೆ ಕಾಳಜಿ ಮಾಡಲಿಲ್ಲ ಅಂದ್ರೆ ಹೆಂಗಾತೈತೆ ತವ್ರ ಮನೆಯವರು. ಅದಕ್ಕೆ ದಿನ ಒಬ್ರು ಇಬ್ರು ಬಂದಿದ್ದು. ಅವನು ಬಿದ್ದವನಿಗೆನ ಆಯಸ್ ಬರ್ತೈತೆ ಇಲ್ಲ, ನನಗೆ ಆರಾಮ್ ತಪ್ಪಿದಂಗೆ ಆಗ್ಬಿಟ್ಟೈತೆ. ಹೌದು ಬಿಡೆ ಶಾಂತಕ್ಕ, ಮತ್ತೆ ಬಂದವರಿಗೆ ಕಾಳಜಿ ಮಾಡ್ಬೇಕು, ಮತ್ತೆ ಹಂಗೆ ಕಳ್ಸಕ್ ಆತೈತೆ ಅನ್. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕು ನೋಡೋ ನಿನಗೆ. ಅಲ್ಲಿ ಎಲ್ಲಮ್ಮಜ್ಜಿ ಇದ್ದಾಳಲ್ಲ, ಎಲ್ಲಮ್ಮಜ್ಜಿಗೆ ನಾನು ಈ ಕಡೆ ಬರಾತಿದ್ದೆ, ಈ ಎಲ್ಲಿಗೆ ಹೊಂಟೇವ ಅಂತಂದ್ಲು. ಹಿಂಗೆ ಆಗೈತೆ ಶಾಂತಕ್ಕನ ಮಗಗ ಹಿಂಗೆ ಬಿದ್ದಾನ ಅಂತಂದೆ. ತಡಿಯವ ನಾನು ಬರ್ತೀನಿ, ಒಂದು 5 ನಿಮಿಷ ತಡಿ ಅಂದ್ಲು. ನಾನು ಎಲ್ಲಿ ತಡೆದಂತ ನಾನು ಬಂದ್ಬಿಟ್ಟೆ ಕೆನ್ಬಿಟ್ಟು. ಈಗ ಬಂದ್ರೆ ಬರ್ತಾಳೆ ನೋಡಿ ಈ ಕಡೆ ಅಕ್ಕಿ. ಏನೇ ಶಾಂತ, ಅಲ್ಲ ನನ್ನ ಮಗ ಬಿದ್ದು ಅಲ್ಲಿ ಮಕ್ಕೊಂಡಾರ, ಇಲ್ಲ ಹರಟೆ ಹೊಡ್ಕೊಂಡು ಕೂತಿದ್ದಿ. ಏನು ಸ್ವಲ್ಪನೇನು ಐತಿಲ್ಲ, 3 ಬಿಟ್ಟು ನಿಂತಿದ್ದು ನೋಡಿ ನೀನು. ಅವ್ನ ಮಗ ಆರಾಮಿಲ್ಲ, ಸ್ವಲ್ಪ ಕಾಳಜಿ ಮಾಡ್ಬೇಕಂಬೋದಿಲ್ಲ. ಇಲ್ಲ ಹರಟೆ ಹೊಡೋಕೆ ಟೈಮ್ ಸಿಕ್ಕರೆ ಸಾಕು ನಿನಗೆ. ಹಿಂಗೆ ಹೊರಗೆ ಹೋಗಿನಿಲ್ಲ, ಹೊರಗೆ ಬಂದು ಕುಂತು ಬಿಟ್ಟಿದ್ದಿ. ಹೋಗಲಿ ಒಳಗೆ ಹೋಗಿ. ನೀವೇನ್ರಿ ಇಲ್ಲಿ ಹೆಣ್ಮಕ್ಳು ಕುಂತಿದ್ ಕಾಣಲ್ಲ, ಹೆಂಗ್ ಗೊತ್ತಿರ್ತೀರಲ್ಲ? ಬಾರಿ ನಿನ್ನ ಮಗನ ಬಗ್ಗೆ ಭಾರಿ ಕಾಳಜಿ ಅದ ನಿಮಗ. ನನ್ನ ಮಗಗ ಊಟ ಮಾಡಿಸಿ ಟ್ಯಾಬ್ಲೆಟ್ ಕೊಟ್ಟು ಮಂಗ್ಸಿ ಈ ಕಡೆ ಬಂದೀನಿ, ಅವಕ್ಕ ಸ್ವಲ್ಪ ಕುಂತ್ರ ಐತಂತ. ಅಷ್ಟೊಳಗೆ ಇವ್ರು ಬಂದ್ರು, ಮಾತಾಡ್ಸಕತ್ತೀನಿ. ನಿಮಗ್ ಭಾರಿ ಕಾಳಜಿ ಇದ್ದವ್ರು ಮಾಡ್ದಂಗೆ ಮಾಡ್ತೀರಿ. ಕುಡ್ಕೊಂಡ್ ಬಂದಿರಲ್ಲ ನೀವೇನು? ಮಗನ ಬಗ್ಗೆ ಪ್ರೀತಿ ಇದ್ರೆ ಹಿಂಗ್ ಕುಡ್ಕೊಂಡ್ ಬರ್ತಾರನ? ಲೇ ಶಾಂತ, ನನ್ನ ಮಗನ ಮೇಲೆ ಪ್ರೀತಿ ತದಕ್ಕೆ ಔಷಧಿ ಕುಡ್ಕೊಂಡ್ ಬಂದೀನಿ. ಅವನಿಗೆ ಆಗ ನೋವು ಕಡಿಮೆ ಆಗ್ಬೇಕಂತೇಳಿ ಔಷಧಿ ಕುಡ್ಕೊಂಡ್ ಬಂದೀನಿ. ಅವ್ನ ನೋವು ನನ್ನ ಕಣ್ಣಾರ ನೋಡೋಕ್ಕಾಗಲ್ಲ. ಈ ಔಷಧಿ ಕುಡಿದ್ರೆ ನನಗೂ ಆರಾಮ, ಅವನಿಗೂ ಆರಾಮ. ನಮ್ಮ ಹಿರಿಯರು ಹೇಳಿರಲಿ, ರಾಮರಸ ಸರ್ವ ರೋಗಕ್ಕೆ ಮದ್ದು ಅಂತೇಳಿ. ಅದಕ್ಕೆ ಅವನಿಗೆ ಆರಾಮಾಗಲ್ಲ ಅಂತೇಳಿ ನಾ ತೊಟ್ಟು ಟಾಣಿಕ್ ಹಾಕಿ ಬಂದೆ ನೋಡು. ಆರಾಮಾಗ್ತದೆ ನನ್ನ ಮಗ, ಏನಾಗಲ್ಲ. ಅದಕ್ಕೆ ನಾ ಕುಡ್ಕೊಂಬಂದೆ ನೋಡು. ಆಯ್ತು ಮಕ್ಕೊಂಡ ಆಯ್ತು, ಮಲಗಲಿ. ನಾನು ಸ್ವಲ್ಪ ಮಕ್ಕೊಂತೀನಿ. ಶಾಂತ ಶಾಂತ, ಬಾ ಅಜ್ಜಿ ಬಾ, ಕುಂದ್ರು ಬಾ. ನಾನೇ ಕುಂದಪ್ಪರ್ಗೆ ಹೋಗಿದ್ನೆ. ನಾನು ನಿನ್ನ ಮಗಗೆ ಆರಾಮಿಲ್ಲ ಅಂತ ಮಾತಾಡ್ಸಕ್ ಬನ್ನಿ. ನೀನು ಬರೀ ಕುಂದಪ್ಪರ್ಗೆ ಹೋಗಿದ್ದೆ, ಇಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಿದ್ದೆ. ಯಾ ಕುಂದಪ್ಪರ್ಗೆ ಹೋಗಿಲ್ಲ, ಎಲ್ಲಿಗೆ ಹೋಗಿಲ್ಲ, ಇಲ್ಲೇನಿ. ಶಾಂತಕ್ಕ, ಅಜ್ಜಿಗೆ ಕಿವಿ ಕೇಳಲ್ಲ. ನಾ ಹೇಳಿದ್ದು ಕುಂದಪ್ಪರ್ಗೆ ಹೋಗ್ರಿ ಅಂತ ಕೇಳಿಲ್ಲ ನಾನು. ಇಲ್ಲಿ ಬಂದು
ಶಾಂತ ಅಷ್ಟೇ ಜೋರ್ ಹೇಳ್ತಿದ್ದಿ. ಹಾ ಕುಂದ್ರತೀನಿ ತಗೋ, ಇಲ್ಲೇ ಇಲ್ಲ. ನನ್ಗೇನ್ ಕಿವಿ ಕೇಳಲ್ಲ ಅಂತ ಮಾಡಿದ್ಯಾನ? ಕೇಳ್ತೈತ್ ನನಗೆಲ್ಲ. ಈ ಶಾಂತಕ್ಕ, ಈ ಕಡೆ ನಿಮ್ ಮನೆ ಕಡೆ ಸಿಂಹ ಗಿಮ್ಮ ಬಂದೈತೇನ? ಗರ್ಜನೆ ಮಾಡತ್ತದ. ಆ ಸಿಂಹ ಗರ್ಜನೆ ಅಲ್ಲಿ ನನ್ ಕುಡುಕ್ ಗಂಡನ ನಿದ್ದೆ ಗರ್ಜನೆ. ಆಯ್ತಾ? ನಿನ್ ಮಗನಿಗೆ ಹಿಂಗ ಆಗಬಾರ್ದಿತ್ತು ನೋಡವ. ನಿನ್ ಮಗ ಏಡ್ ಚಂದಿ ಗೊತ್ತಾ? ಯಾವಾಗ ನಾ ಸಿಕ್ಕರೆ ಊರಿಗೆ ಬಂದಾಗ ಅಲ್ಲ, ಏ ಅಜ್ಜಿ ಆರಾಮಿದ್ದಿಲ್ಲ, ಚಾ ಕುಡ್ದಿಲ್ಲ ಅಂತ, ಮತ್ತೆ ತಂತಲ್ಲಿ ಒಂದು 100-200 ರೂಪಾಯಿ ಇದ್ರೆ ಕೊಟ್ಟೋತಿದ್ನ ಚಾ ಕುಡಿತಾಗ ಅಂತ. ಯವ್ವ ಒಳ್ಳೆಯವನಿಗೆ ಹಿಂಗ ಆಗಬಾರ್ದಿತ್ತು ನೋಡು. ಸುಕ್ಕರಿ ಮಾತಾಡ್ಸ್ಕೊಂಡು ಹೋಗ್ತೀನಿ. ಆ ತಡೆ ಅಜ್ಜಿ, ಅವ ಈಗ ಮಕ್ಕೊಂಡಾನ, ಇನ್ನು ಸ್ವಲ್ಪ ಆದ್ಮೇಲೆ ಎಬ್ಸ್ಕೊಂಡ್ ಬರ್ತೀನಿ ಅಂತ ಮಾತಾಡ್ಸಕ್ ನಿನ್ನ. ಆಯ್ತು ತಡಿ. ಏ ಶಾಂತ, ನಂಗೆ ಅವಲಕ್ಕಿ ಗಿಲಕ್ ತಡವ, ನಂಗೆ ಒಂದು ಚಾ ಮಾಡಿಕೊಡು ಸಾಕು. ಏ ನಿನ್ನ ಮಗ ಕಾಜಿ ಮಾಡಿ ನಿಂಗೆ ಸಾಕಾಗಿರುತ್ತಾ? ಇಲ್ಲೇ ಒಂದು ತೊಡಿಕೊಂಡು ಅವಲಕ್ಕಿ ಮಾಡ್ಕೊಂಡು ಕುಂದಿರ್ತಿದ್ದಿ. ಬೇಡವ, ಹಂಗೇನು ಅವಲಕ್ಕಿ ಬೇಡ, ಒಂದು ಚಾ ಮಾಡಿಕೊಡು ಸಾಕು. ಏ ಕಮಲಿ, ಈಕಿಗೆ ಕಿವಿ ಕೇಳಾರ್ದಿಂಗ ಅನ್ನಕತ್ತಾಳ ಏನ? ತನಗೆ ಅವಲಕ್ಕಿ ತಿನ್ನಂಗ ಆಸೆ ಆಗ್ಯದಂತ ಕೇಳಕತ್ತಾಳ. ಇಲ್ಲೇ ಶಾಂತಕ್ಕ, ಆಕಿಗೆ ನೀನು ಅವ ಅಂದೆಲ್ಲ ಅವಲಕ್ಕಿ ಅಂತಂಗ ಆಗಿಬಿಟ್ಟೈತೆ. ಅದಕ್ಕೆ ಮುದುಕಿಗೆ ಮೊದಲೇ ಕಿವಿ ಕೇಳಲ್ಲ, ಅಂದಾಜ್ ಮೇಲೆ ಮಾತಾಡ್ತಾ. ಬಾಯಿ ನಾವು ಮಾತಾಡೋದ ಬಾಯಿ ನೋಡಿ ಮಾತಾಡ್ತೈತಿ, ಹಂಗಾಗಿ ಅವಲಕ್ಕಿ ಅನ್ಕೊಂಡಿರ್ತಾಳ. ಏನ ರಾಮಣ್ಣ, ಮಗ ಗಾಡಿ ಮೇಲಿಂದ ಬಿದ್ದಾನಂತ, ನೀ ಈಟ ತೆಲಿಗೆ ಹೋಗಿದ್ದಿ. ಅವನು ಪಾಪ ಏನು ಬಿದ್ದಾನಂತ ಏನೋ ಕೇಳಿದ್ದು ತಂದು ಕೊಡ್ಬೇಕಪ್ಪ, ಬಿಸಿ ಬಿಸಿದು. ಏನಂತ ತಿನ್ನಂಗಾಗೈತೆ ಏನಂತ ಕೇಳಿ ತಂದು ಕೊಟ್ಟು ಇವ್ರ ಜೊತೆಗೆ ಇರ್ಬೇಕಪ್ಪ. ಈಟ ತೆಲಿಗೆ ಹೋಗಿದ್ದಿ, ನಾನು ಬಂದೆ 1 ತಾಸು ಆಯ್ತು, ಮನೆಗೆ ಇಲ್ಲ. ಏ ಅಜ್ಜಿ, ಸಾರಾಯಿ ಸೀಸೆಯಲಿ ನನ್ನ ಮಗನು ಕಾಣುವನು, ಸುಮ ಬಾಳವೇ ಅವನಾಗುತ್ತಾ ನನ್ನ ದೇಹ ಸೇರುವನು. ಅಜ್ಜಿ ಅಜ್ಜಿ ಅಜ್ಜಿ, ನಾನು ರಾಮರಸ ಸೇವನೆ ಮಾಡಕ್ ಹೋಗಿದ್ದೆ. ರಾಮರಸ ಅಬ್ಬಬ್ಬಬ್ಬಬ್ಬಾ. ಇರ್ಲಿ ಬಿಡ ರಾಮಣ್ಣ, ಏನ್ ಅವಲಿಂದ ರಸ ಮಾಡ್ ಅಂತಿದ್ದೆ ಅವಳಿಗೆ. ಅವಾಗೆ ಅಂದ್ಲು ನನಗ ಅವಲಕ್ಕಿ ಮಾಡಿ ಕೊಡ್ಲೇನ ಅಂತ. ನಾನೇ ಯವ್ವ ಬೇಡ, ನಿನ್ನ ಮಗನ್ ನೋಡ್ಕಿ ಚಂದ ಅಂತ ಅಂದೆ. ಈಗ ಮತ್ ಬಂದು ನೀನು ಆಕೆಗೆ ಗಂಟು ಬಿದ್ದಿದೆ ರಸ ಮಾಡಂತ. ಇದು ಕಿವಿಡಿ, ಅದು ಕುಡ್ಕ, ಎರಡು ಕಲ ಸಾಕಾಗೈತೆ ನೋಡಿ ನನಗತ್ರ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.